ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿಗೆ ರೆಡಿಯಾಗಿ ಹೊರಟಿದ್ದೀನಿ ಅಂತ ಅನ್ಕೋತಿದ್ದೀರಾ? ನಾನು ರೆಡಿಯಾಗಿ ಇವತ್ತು ಊರಲ್ಲಿ ಒಂದು ರಿಲೇಷನ್ನವ್ರದ್ದು ಒಂದು ಗೃಹ ಪ್ರವೇಶ ಇತ್ತು, ಹಾಗಾಗಿ ಹೊರಟಿದ್ದೀನಿ. ಬಸ್ಸಲ್ಲಿ ಹೊರಟಿದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇರೋದ್ರಿಂದ ಬಸ್ಸಲ್ಲಿ ಹೋಗೋಣ ಆರಾಮಾಗಿರುತ್ತೆ ಅಂತ ಹೋಗ್ತಾಯಿದ್ದೀನಿ. ಸ್ಟಾರ್ಟ್ಲೆಟ್ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತೋಣ ಅಂತ, ಯಾಕಂದರೆ ನಮಗೆ ಕೆಂಗೇರಿ ಹತ್ರ ಆಗುತ್ತೆ. ಆದರೆ ಕೆಂಗೇರಿಯಲ್ಲಿ ಹತ್ತಿದ್ರೆ ನಾನ್ ಸ್ಟಾಪ್ ಗಾಡೀಲಿ ಬಸ್ಸಲ್ಲಿ ಸೀಟ್ ಸಿಗೋಲ್ಲ. ಹಾಗಾಗಿ ನಾನು ಸ್ಟಾರ್ಟ್ಲೈಟ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಹತ್ಕೊಂಡು ಬಂದೆ. ಅಲ್ಲಂತೂ ಅಂಡರ್ ಪಾಸಲ್ಲಂತೂ ಫುಲ್ಲು ನಾಯಿಗಳು ಹಾವಳಿ ಬೇರೆ ಇತ್ತು. ಹಂಗೋ ಹಿಂಗೋ ಮಾಡಿ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನನಗೆ ಮಂಡ್ಯ ಮೈಸೂರು ಬಸ್ ನೋಡಿ ಖುಷಿ ಆಯಿತು. ಸೀಟ್ ಖಾಲಿ ಇದೆಯಲ್ಲ ಅನ್ನೋದಕ್ಕೆ ಖುಷಿ ಆಯಿತು, ಯಾಕಂದರೆ ಈಗ ಫ್ರೀ ಇರೋದ್ರಿಂದ ಎಷ್ಟೊಂದು ಜನ ತುಂಬ ರಶ್ ಇರ್ತಾರೆ ಬಸ್ಸಲ್ಲಿ ಅಂತ ಅಂದ್ಕೊಂಡು ಬಂದಿದ್ದೆ. ಪರವಾಗಿಲ್ಲ, ಸ್ವಲ್ಪ ಖಾಲಿನೇ ಇತ್ತು. ಹೆಂಗೋ ಹತ್ಕೊಂಡು ಸೀಟ್ ಮಾಡ್ಕೊಂಡು ಕೂತ್ಕೊಂಡೆ. ಹೋಗ್ತಾ ಕೆಂಗೇರಿ ಹತ್ತತ್ರ ಬಂದಿದ ತಕ್ಷಣ ಸೀಟೆಲ್ಲ ಫುಲ್ ಆಗೋಗಿತ್ತು. ರಶ್ಶೇ ಆಯಿತು. ಅಂದ್ಕೊಂಡೆ ಮೇಲೆ ನನ್ನ ಹ್ಯಾಂಡಲಿಗೆ ಬಂದಿದ್ದೆ, ಒಳ್ಳೇದಾಯ್ತಲ್ಲ ಅಂತ. ಬಸ್ ಇಳಿದು ಗಾಡಿ ಪಾರ್ಕಿಂಗ್ ಹತ್ರ ಬಂದರೆ ಗಾಡಿ ನೋಡಿದ್ರೆ ನನ್ನ ಗಾಡಿ ಅವಸ್ಥೆ ನೋಡಿ ತುಂಬ ಶಾಕ್ ಆಯಿತು. ಯಾವಾಗಲೂ ಗಾಡಿದಿದೆ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಊರ ಕಡೆ ಹೊರಟಿದ ತಕ್ಷಣ ಮನೆಗೆ ಹೋಗಿದ್ದು ಲೇಟ್ ಆಗಿತ್ತು. ನಾನು ಬಿಟ್ಟಿದ್ದು ಕೂಡ ಲೇಟ್ ಆಗಿತ್ತು. ಮಕ್ಕಳನ್ನೆಲ್ಲ ಎಕ್ಸಾಮ್ ನಡೀತಿತ್ತಲ್ಲ, ಹಾಗಾಗಿ ಲೇಟ್ ಆಯಿತು. ಹೋದರೆ ಆಲ್ರೆಡಿ ಅರ್ಧ ಜನ ಊಟ ಎಲ್ಲ ಮುಗಿಸಿದ್ರು. ನಾನು ಆಲ್ರೆಡಿ 2 o'clock ಹೋಗಿರೋದಕ್ಕೆ ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಇನ್ನೊಬ್ರು ಚಿಕ್ಕತ್ತೆ ಅಂತ ಸಿಂಪಲ್ಲಾಗಿ ಮಾಡಿದ್ರು. ಏನು ಗೃಹ ಪ್ರವೇಶ ಏನು ಜಾಸ್ತಿ ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಹಾಗಾಗಿ ಫ್ಯಾಮಿಲೀಸೆಲ್ಲ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಒಬ್ಬೊಬ್ಬರು ಹೋಗ್ಬೇಕಲ್ವ ನಮ್ಮ ಮನೆಯಿಂದ ಅಂದ್ಕೊಂಡು ನಾನೊಬ್ಬಳು ಹೊರಟೋಗಿದ್ದೆ. ಹಾಗೆ ನಿಮಗೊಂದು ಮನೆ ವಿಡಿಯೋ ಹೆಂಗೆ ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ರು ಅಂತ ಒಂದು ಫೋಟೋ ತೋರಿಸ್ತೀನಿ. ಜಸ್ಟ್ ಸಿಂಪಲ್ಲಾಗಿ, ಯಾಕಂದರೆ ಇದು ರೀಲೋಟಿಂಗ್ ಮಾಡಿದ್ದು ಮನೆ, ಫುಲ್ ಹೊಡೆದಾಕಿ ಮನೇನು ಕಟ್ಟಿರಲಿಲ್ಲ, ಸಿಂಪಲ್ಲಾಗಿ ಕಟ್ಟಿದ್ರು ಮನೆ. ಹಂಗೆ ಎಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶ ಮುಗಿಸ್ಕೊಂಡು ನಾನು ಊಟ ಎಲ್ಲ ಮುಗಿಸ್ಕೊಂಡು ಹೊರಟೆ. ಇಲ್ಲಿ ಒಬ್ಬರು ಅಜ್ಜಿ ನೋಡಬೇಕಿತ್ತು, ನಮ್ಮ ಮಾವರ ಅತ್ತೆ ಇನ್ನೂ ಇದ್ದಾರೆ. ತುಂಬ ಚೆನ್ನಾಗಿದೆ, ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಇವರು. ಹಂಗಂತೂ ಈ ಅಜ್ಜಿ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಒಂದ್ಸಲ ಅಜ್ಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಅಂದವೇ ಹೋಗ್ತಾ ದಾರಿಲಿ ಇವ್ರ ಮನೆ ಇರೋದು. ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಒಂದು ಹಂಗೆ ನಾನು ವಾಯ್ಸ್ ಓವರ್ ಕೊಡಲ್ಲ, ಹಂಗೆ ಕೇಳಿಸ್ತೀನಿ ನೋಡಿ. ಅಜ್ಜಿ ಸಿಕ್ಕಿದ ತಕ್ಷಣ ಹೆಂಗಿದ್ಯಾ ಅಜ್ಜಿ, ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತೆಲ್ಲ ಕೇಳಿದೆ. ಹಂಗೆ ಅವ್ರ ಮೊಮ್ಮಕ್ಕಳನ್ನೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೆ. ಅಜ್ಜಿ ಅವ್ರು ನನ್ನನ್ನು ಬಂದು ನೋಡ್ತಾ ಇಲ್ಲ. ನನ್ನ ಮೊಮ್ಮಕ್ಕಳನ್ನ ನೋಡಬೇಕು ಅನ್ನೋ ಆಸೆ, ಆದರೂ ನಾನು ಹೋಗೋಕ್ಕಾಗಲ್ಲ, ಟೈಮ್ ಇರಲ್ಲ. ನಾನು ಹೋದಾಗ ಅವರು ಸ್ಕೂಲ್ಗೆ ಹೋಗಿರ್ತಾರೆ, ಇಲ್ಲ ಅಂದರೆ ಎಲ್ಲಾದರೂ ಟ್ಯೂಷನ್ಗೆ ಹೋಗಿರ್ತಾರೆ. ಕತ್ಲೆಯಲ್ಲಿ ನನ್ನ ಕಣ್ಣು ಬೇರೆ ಸರಿಯಾಗಿ ಕಾಣಿಸಲ್ಲ, ಹೆಂಗೆ ಹೋಗಿ ನೋಡೋದು ನಾನು ಅಂತ ಅಜ್ಜಿ ಅವರು ಮೊಮ್ಮಗ ಮತ್ತು ಮೊಮ್ಮಕ್ಕಳ ಬಗ್ಗೆ ಹೇಳ್ತಾ ಇದ್ರು. ಅಜ್ಜಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಹಾಗಾಗಿ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಜ್ಜಿ ಹತ್ರ. ಅಜ್ಜಿಗೆ ಅವ್ರವ್ರ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕಲ್ವ. ಊರಿಗೆ ಹೋಗಿದ ತಕ್ಷಣ ನಮ್ಗೆ ಗೊತ್ತಲ್ವ, ಅವ್ರ ಥರನೇ ಮಾತಾಡೋ ಅಂಥದ್ದು ಒಂದು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಅಜ್ಜಿ ಮೊನ್ನೆ ಶಿವರಾತ್ರಿ ಹಬ್ಬ ಮಾಡಿದ್ದು, ಸ್ವಲ್ಪ ಜೋರಾಗಿ ಮಾಡಬೇಡಿ ಮೊದಲಿನ ಥರ, ಈಗ ಎಲ್ಲ ಊರಲ್ಲೂ ಮಾಡ್ತಾರೆ, ಥರ ಎಲ್ಲ ಮಾಡ್ತಾರೆ, ಸುಮ್ಮನೆ ಊಟ ವೇಸ್ಟ್ ಆಗಿಬಿಡುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಅಂತ ಅಜ್ಜಿ ಅವ್ರು ಹೇಳ್ತಾ ಇದ್ರು. ಹಳೆ ಕಾಲದವ್ರು ಹೇಳ್ತಾರಲ್ವ, ಅದನ್ನೇ ನಾನು ಕೇಳಿಸ್ಕೊತಾ ಇದ್ದೆ. ಇಲ್ಲ ಕಣಮ್ಮ, ಮಾಡ್ತಾ ಇಲ್ಲ, ಎಷ್ಟಿತ್ತು ಎಲ್ಲ ಅಷ್ಟೇ ಆಯಿತು, ಕರೆಕ್ಟಾಗಿ ಆಗಿತ್ತು, ಸ್ವಲ್ಪ ರೈಸ್ ಮಾತ್ರ ಮಿಕ್ತು ಅಂತ ಹೇಳ್ತಾ ಇದ್ದೆ. ಹೌದಾ? ಎರಡನೇದ ಬಂದದ ದಿನ ಒಂದೊಂದು ಮನೇಲಿ ಅಡುಗೆ ಮಾಡ್ಯಾರ. ನಮ್ಮ ಮಂಡ್ಯ ವಾತಾವರಣ ನೋಡಿದ್ರಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಎಲ್ಲೆಲ್ಲಿ ನೋಡಿದ್ರು ಹಸಿರು, ನೀರು ಎಲ್ಲ, KRS ನೀರು ಎಲ್ಲ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನಿಮಗೂ ಒಂದು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಹಸಿರು ವಾತಾವರಣ, ಒಂದು ಕಡೆ ಫುಲ್ ಗದ್ದೆ, ಒಂದು ಕಡೆ ಕಬ್ಬಿನ ಗದ್ದೆ, ಒಂದು ಕಡೆ ಭತ್ತದ ಗದ್ದೆ ನೋಡ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಸೊ ನನಗೆ ಬಸ್ಸಲ್ಲಿ ಬೇಡ ಹೋಗೋದು ಅಂತ, ಲೇಟ್ ಆಗುತ್ತೋ ಅಲ್ಲ ಅಂದ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಟ್ರೈನಲ್ಲಿ ಬರ್ತಾಯಿದ್ದೆ. ಸ್ವಲ್ಪ ತಲೆ ಬೇರೆ ನೋವ್ತಾಯಿತ್ತು ಅಂದ್ಬಿಟ್ಟು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಊಟ ಬೇರೆ ಮಾಡಿದ್ನಲ್ಲ, ಹಾಗಾಗಿ ಒಂದು ವಾಟರ್ ಬಾಟ್ಲು ಮತ್ತು ಟೀನು ತೊಗೊಂಡು ಕುಡ್ಕೊಂಡಲ್ಲಿ ಅಷ್ಟೊತ್ತಿಗೆ ಟ್ರೈನ್ ಬಂತು. ಟ್ರೈನ್ ಹತ್ತಿ ಕೆಂಗೇರಿಯಲ್ಲಿ ಇಳಿದು ಮನೆಗೆ ಬಂದಿದ ತಕ್ಷಣ ನಮ್ಮಪ್ಪನ ಫ್ರೆಂಡೊಂದು ಮದುವೆ ಇತ್ತು, ಮರ್ತೋಗಿದ್ರು ನಮ್ಮಪ್ಪ ನಂಗೆ ಹೇಳೋದನ್ನ. ಆಮೇಲೆ ಹೇಳಿದ್ರು. ಬಂದಿದ ತಕ್ಷಣ ಅದು ನಾನು ಬರೋದೇ 8 o'clock ಹೋಗಿತ್ತು. ಹಾಗಾಗಿ 8 o'clock ನಾನು ಬಂದೆ. ಮತ್ತೆ ರೆಡಿ ಆಗಬೇಕಲ್ಲಪ್ಪ ಅಂತ ಅಂದ್ಕೊಂಡು ಮತ್ತೆ ರೆಡಿ ಆದೆ. ಎಲ್ಲಿಗೆ ಅಂತಂದರೆ ನಮ್ಮಪ್ಪನ ಫ್ರೆಂಡ್ ಮಗಳದ್ದು ಮದುವೆ ಇತ್ತು. ಅಂಕಲ್ಗೆ ನಾನಂದರೆ ತುಂಬ ಇಷ್ಟ, ಬರಬೇಕಮ್ಮ, ಮಿಸ್ ಮಾಡಬಾರ್ದು ಅಂತ ಹೇಳೋಗಿದ್ರು. ಆದರೆ ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ. ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ನನ್ನ ಚಿಕ್ಕ ಮಗಳನ್ನ ಮಾತ್ರ ಅವಳು ಹಠ ಮಾಡ್ತಿರ್ಲಿಲ್ಲ, ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ನಾನು ಅಂತ. ಅವ್ರದ್ದು ಕ್ರಿಶ್ಚಿಯನ್ ಮದುವೆ ಅಂತ ಹೇಳಿದ್ದೆ.
ಹಾಗಾಗಿ ನನ್ನ ಮಗಳು ಇಲ್ಲಮ್ಮ ನಾನು ಒಂದ್ಸಲನೂ ನೋಡೇ ಇಲ್ಲ, ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಸರಿ ಅವಳನ್ನ ಕರ್ಕೊಂಡು ಶಿವಾಜಿನಗರಲ್ಲಿ ಇತ್ತು ಚರ್ಚಲ್ಲಿ ಮದುವೆ. ಸೊ ಶಿವಾಜಿನಗರ್ಗೆ ಎಂಟ್ರಿ ಅದು. ನಮ್ಮ ಫಾದರ್ಗೆ ನೈಟು ಅಷ್ಟು ಕಂಫರ್ಟಬಲ್ ಇಲ್ಲ ಗಾಡಿ ಓಡಿಸೋದು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ. ಬಟ್ ಅವರು ನಾನ್ ವೆಜ್ ತಿನ್ನಲ್ಲ, ಆದರೂ ಸರಿ ಆಯಿತು ಗಾಡಿ ಓಡಿಸ್ಬೇಕಲ್ಲ ಅಂದ್ಕೊಂಡು ಬಂದಿದ್ದೆ ಲೇಟ್ ಆಗಿತ್ತು, ಎಲ್ಲ ಆಲ್ರೆಡಿ 9:30 ಹತ್ರ ಆಗೋಗಿತ್ತು. ಹಂಗೂ ಸ್ವಲ್ಪ ರಶ್ ಇದ್ದರು ಹೋದೋ ಚರ್ಚ್ ಹೋಗೋದು. ನನ್ನ ಮಗಳಿಗೆ ಇನ್ಫಾರ್ಮ್ ಮಾಡ್ತಾಯಿದ್ದೆ ಯಾವ ಥರ ಏನು ಅಂತ, ಅವಳು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೋ ಅವರು ಅಂತೆಲ್ಲ ಕೇಳ್ತಾಯಿದ್ಲು ನನ್ನ ಮಗಳು. ಹೋಗಿದ ತಕ್ಷಣ ಅಂಕಲ್ ಸಿಕ್ಕಲಿಲ್ಲ. ಅಂಕಲ್ ಎಲ್ಲೋ ಈಚೆ ಕೆಳಗಡೆ ಊಟದ ಹತ್ರ ಇದ್ದರು, ಊಟದ ಹಾಲಲ್ಲಿ ಅಂತ. ನಾವು ಹಾಲಲ್ಲಿ ಕೂತ್ಕೊಂಡು ಒಂದು 2 ಮಿನಿಟ್ಸ್ ಫೋನ್ ಮಾಡಿದವರಿಗೆ ಬರ್ತೀವಿ, 1-2 ನಿಮಿಷ ಅಲ್ಲೇ ವೆಯ್ಟ್ ಮಾಡಿ ಅಂದರು. ಸೊ ಅಂಕಲ್ ಬಂದರು. ಅಂಕಲ್ ಬಂದಿದ್ದ ತಕ್ಷಣ ಸ್ಟೇಜ್ ಮೇಲೆ ಹೋದು ಫೋಟೋ ತೆಗೆಸ್ಕೊಂಡು ಹಾಗೆ ಮೂವಿ ಕೊಟ್ಟು ಸರಿ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೊರಟು. ಅಪ್ಪನ ಫ್ರೆಂಡ್ ಅಂಕಲು, ನಾನು ನನ್ನ ಮಗಳಷ್ಟಿದ್ದಾಗಿಂದ ಅಂಕಲ್ ಫ್ರೆಂಡು, ಹಾಗಾಗಿ ಅವ್ರನ್ನ ನಾವು ಜಾನ್ ಮಾಮ ಅಂತಲೇ ಕರಿತಿದ್ದು ಚಿಕ್ಕ ವಯಸ್ಸಿಂದನೂ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಸ್ವಲ್ಪ ರಶ್ ಇರೋದ್ರಿಂದ ಐಸ್ ಕ್ರೀಮ್ ಇಟ್ಕೊಂಡು ಬಂದು ತಿಂತಾಯಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಕಿಂಗ್ ಜಾಗ ಎಲ್ಲಿದೆ ಅಂತ ನೋಡ್ತಾಯಿದ್ದೆ. ಕಾರ್ ಪಾರ್ಕಿಂಗ್ ಮಾಡಿದ್ರು, ಸ್ವಲ್ಪ ಪಾರ್ಕಿಂಗ್ ಫೆಸಿಲಿಟಿ ಸಿಕ್ಕಿರಲಿಲ್ಲ, ಸ್ವಲ್ಪ ದೂರ ನಿಲ್ಲಿಸಿದ್ರು. ಹಂಗಾಗಿ ಪಾರ್ಕಿಂಗ್ ಹತ್ರ ಹೋದು ಕಾರ್ ಹತ್ಕೊಂಡು ಅಷ್ಟೊತ್ತಿಗೆ 11 o'clock ಆಗಿತ್ತು. ಅಂತೂ ಎಲ್ಲ ಮದುವೆನೂ ಮುಗಿಸ್ಕೊಂಡು ಗೃಹ ಪ್ರವೇಶನೂ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫುಲ್ಲು ಸುಸ್ತು ಟಯರ್ಡ್ನೆಸ್ ಆಗಿಬಿಟ್ಟಿದ್ದೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.